ಗುಂಡ್ಲುಪೇಟೆಯಲ್ಲಿ ಕೊಲೆಯಾದ ಶಿವ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಲು ಕೆಲ್ಲಂಪಲ್ಲಿ ಸೋಮನಾಯ್ಕ ಆಗ್ರಹ. ಗುಂಡ್ಲುಪೇಟೆಯಲ್ಲಿ ಕೊಲೆಯಾದ ಶಿವ ನಿವಾಸಕ್ಕೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಲ್ಲಂಪಲ್ಲಿ ಸೋಮನಾಯ್ಕ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಪರಿಹಾರ ವಿತರಿಸಿ ಮಾತನಾಡಿ, ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಯಜಮಾನ್ ರಾಜನಾಯ್ಕ, ವರದನಾಯ್ಕ, ಪುರಸಭಾ ಸದಸ್ಯ ಕುಮಾರ್, ಮಾಜಿ ಅಧ್ಯಕ್ಷ ಗಿರಿ, ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಮಂಜುನಾಥ್, ಯುವ ಮುಖಂಡ ಉದಯ್ ಕುಮಾರ್, ಎನ್ ಮಂಜುನಾಥ್, ಡಾಕ್ಟರ್ ಮಣಿಕಂಠ ನಾಯ್ಕ್, ಗಿರಿ, ಅಭಿಮಾನಿ ಬಳಗದ ಪದಾಧಿಕಾರಿಗಳು ಹಾಜರಿದ್ದರು. ಸತ್ತಿರೋದು ಅಂತೇಳಿ ನಾನು ಗಮನಿಸ್ತೇನೆ. ಈ ಭಾಗದಲ್ಲಿ ಎಷ್ಟು ತೋರಿಸಿದೆ ಎಷ್ಟು ಕೇಸ್ ಆಗಿದೆ, ಯಾರ್ಯಾರ ಮೇಲೆ ಕೇಸ್ ಆಗಿದೆ. ನೀವು ಇವತ್ತು ಬೆಳಿಗ್ಗೆ ಕೇಸ್ ಹಾಕಿದ್ರೆ ಬೆಳಿಗ್ಗೆ ಹಿಡ್ಕೊಂಡು ಹೋದ್ರೆ ಸಾಯಂಕಾಲ ಮುಗಿಸ್ತಾ ಇದ್ದೀವಿ. ಏನು ಇಂಥ ದುರಾಡಳಿತ ಬೇಕಾ? ಅದರಿಂದ ನಾವು ಹೇಳ್ತಾ ಇದ್ದೀವಿ, ಈಗ ಕೂಡಲೇ ಏನು ಆ ದಂಧ ನಡೀತಾ ಇದೆ ಅದು ಗುಂಡ್ಲುಪೇಟೆಯಲ್ಲಿ ನಿಲ್ಲಬೇಕಾಗಿದೆ. ಆ ಗುಂಡ್ಲುಪೇಟೆಯಲ್ಲಿ ನಿಲ್ಲಿಲ್ಲ ಅಂತಂತಂದರೆ ಮುಂದೆ ಒಂದಿನ ಒಳ್ಳೆ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹಾಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಟ್ ಇವತ್ತೇನಾದ್ರು ಹುಡುಗರುಗಳು ಅವ್ರು ಎಷ್ಟು ಅಲ್ಲೇ ಇಲ್ಲಿ ಕಂಬಳ ಕೂಲಿ ಗೇಯ್ಕೊಂಬಂದು ತಿನ್ಕೊಂಡು ಇರೋ ಅಂಥವ್ರನ್ನ ಹಿಂಗೆಲ್ಲ ಕುಲ ಮಾಡ್ತಾರೆ ಅಂತಂತಂದರೆ ನಿಜಕ್ಕೂ ಭಾಳ ನೋವಾದಂಥ ಸಂಗತಿಯಾಗಿದೆ. ಅದರಿಂದ ಈಗ ಯಾರನ್ನ ಈಗೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಆಧಾರದ ಮೇಲೆ ಒಬ್ಬನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ, ಇನ್ನೂ ಒಬ್ಬನ್ನೇನೋ ಬಿಟ್ಬಿಟ್ಟಿದ್ದಾರೆ ಅಂತಂತ ಸುದ್ದಿಯಾಗಿದೆ. ಕೂಡಲೇ ಅವನ್ನ ದಸ್ತಗಿರಿ ಮಾಡಬೇಕು. ಅವನ್ನ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ, ಒಂದು ವಾರದೊಳಗೆ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ನಾನೇ ಧರಣಿ ಕೂರ್ತೀನಿ ಅಂತೇಳಿ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂರ್ತೀವಿ ಅಂತೇಳಿ
ಈ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಕೆಲವಳ್ಳಿ ಸೋಮನಾಯ್ಕ, ಚಾಮರಾಜನಗರ. ಅದಾದಮೇಲೆ ಇವತ್ತೇನು ಸತ್ತಿದೆ ಕುಟುಂಬಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ 8 ಲಕ್ಷ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಅಲ್ಲ. ಪರಿಹಾರ ಕೊಡಬೇಕಾದ್ರೆ ನೀವು ಬೇರೆಯವ್ರಿಗೆಲ್ಲ ಯಾರೋ ಎಲ್ಲೋ ಸತ್ತೋದವ್ರಿಗೆ 25 ಲಕ್ಷ 30 ಲಕ್ಷ ಘೋಷಣೆ ಮಾಡ್ತಾಯಿದ್ದಾರೆ ಸರ್ಕಾರ. ಅದರಿಂದ ಕೂಡಲೇ ನಮ್ಮ ಸಮಾಜದವ್ರಿಗೂ ಸಹ ಇವತ್ತು ಅವ್ರು ಸತ್ತಿರೋರಿಗೆ ಸರ್ಕಾರ ಕೂಡಲೇ ಒಂದು 25 ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇಲ್ಲಿ ಈ ಭಾಗದಲ್ಲಿರೋಂಥ MLA ಅವ್ರ ಸರ್ಕಾರದ ಗಮನಕ್ಕೆ ತಂದು ನಮಗೆ 25 ಲಕ್ಷ ರೂಪಾಯಿನ ಕೊಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಕೂಡಲೇ ನೌಕರಿ ಕೊಡಬೇಕು, ಅಲ್ಲಿ ಎರಡನೇ ಮಾತೇ ಇಲ್ಲ. ಅದು ಸರ್ಕಾರದ ಆದೇಶ ಇದೆ, ಅದು ಸಂವಿಧಾನಬದ್ಧವಾಗಿದೆ. ಅವ್ರಿಗೆ ಅವ್ರ ಮನೇಲಿ ಅವ್ರ ಅಣ್ಣ ಸತ್ತಿರೋರ ಅಣ್ಣ ಇದ್ದಾನೆ, ಅವನು ಹ್ಯಾಂಡಿಕ್ಯಾಪು. ಅದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಕೂಡಲೇ ಅವ್ರ ಜೀವನ ಆಗಬೇಕಾಗಿದೆ. ಅದರಿಂದ ಕೂಡಲೇ ಅವ್ರಿಗೆ ಡಿ ಸಿ ಅವ್ರಿಗೆ ಒಳ್ಳೆ ಜನ ಇದ್ದಾರೆ, ಅವ್ರಿಗೆ ಮನವಿ ಮಾಡ್ತೇನೆ. ಕೂಡಲೇ ಅವನಿಗೆ ಕೆಲಸ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ನಾನು.